ಈ ದಿನ ಅಮಾವಾಸ್ಯೆ ಆಗಿದ್ದ ಕಾರಣ ನಾನು ಗಾಡಿನ ಪೂಜೆ ಮಾಡಿಕೊಂಡು ನಿಂಬೆಹಣ್ಣು ಇಟ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡಿದೆ. ಮೊದಲನೇ ಬಾಡಿಗೆನೇ HSR ಲೇಔಟಿಂದ MG ರೋಡ್ ಕೊಟ್ಟಿದ್ದರಿಂದ ಕಸ್ಟಮರ್ ಪಾಯಿಂಟ್ಗೆ ಜಲ್ದಿನೇ ಅರೈವ್ ಆದೆ. ಬಟ್ ಕಸ್ಟಮರು ನಾಟ್ ರೀಚಬಲ್ಲು. ಕಸ್ಟಮರ್ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಕಸ್ಟಮರ್ ಬರಲಿಲ್ಲ. ಹಾಗಾಗಿ ಬುಕ್ಕಿಂಗ್ ಕ್ಯಾನ್ಸಲ್ ಆಯಿತು. ಅದಾದ ನಂತರ ಇಮಿಡಿಯೇಟ್ಲಿ HSRಗೆ ಇನ್ನೊಂದು ಬುಕ್ಕಿಂಗ್ ಬಿತ್ತು. ಸೊ ಅದನ್ನು ಪಿಕಪ್ ಮಾಡೋಣ ಅಂತ ಹೊರಟೆ. ಈ ಕಸ್ಟಮರ್ಗಳು ಬುಕ್ಕಿಂಗ್ ಹಾಕೋದೇನಕ್ಕೆ, ಕ್ಯಾನ್ಸಲ್ ಮಾಡೋದೇನಕ್ಕೆ ಅಂತ ಗೊತ್ತಾಗಲ್ಲ. ಏನೋ ಅವ್ರಿಗೊಂಥರ ಮಜಾ ಸಿಗುತ್ತೆ ಅನ್ಸುತ್ತೆ ಬುಕ್ಕಿಂಗ್ ಹಾಕೋದ್ರಿಂದ. ಹೇಳ ಮಚ, ಅವನವ್ರು ಯಾವ ಫೇಕ್ ಬುಕ್ಕಿಂಗ್ ಹಾಕಲ್ಲ. ಹೊಡೆಕ್ಕಳ 300 ರೂಪಾಯಿ ಇನ್ವೆ ಓರ್ ಮಂಗ್ಳಕ್ಕೆ ಅವನೇನೋ ಮಾಡ್ತಾ ಕಣೆ ಇವತ್ತನ್ನು. ಹಂಗೆ ಕಾಲ್ ಮಾಡ್ತೀನಿ ಕಸ್ಟಮರ್ಗೆ. ಹಲೋ ಹಲೋ, ರ್ಯಾಪಿಡೋ ಇಂದ ಮ್ಯಾಮ್ ಬರ್ತಾ ಇದ್ದೀನಿ. ಹಾಂ ಬರ್ತಾ ಇದ್ದೀನಿ. ಅದು ಇದ್ರ ಹತ್ರ ಅಲ್ವಾ, ವಿಲ್ಸನ್ ಗಾರ್ಡನ್ ಅಲ್ಲ ಡ್ರಾಪ್? ಓಕೆ ಓಕೆ ಮ್ಯಾಮ್, ಕಮಿಂಗ್ ಮ್ಯಾಮ್, 5 minutes. ಓಕೆ. ಹಾಗೆ ನನ್ನ ಫ್ರೆಂಡ್ ಸಹಿತ ಲೈನಲ್ಲೇ ಇದ್ದ. ಅವನಿಗೂ ಒಂದು ಮೆಜೆಸ್ಟಿಕ್ಕಿಂದ ಬ್ರೂಕ್ಫೀಲ್ಡ್ ಬಿದ್ದಿತ್ತು. ಹಾಗಾಗಿ ಕಸ್ಟಮರ್ ಹತ್ರ ಮೀಟರ್ ಹಾಕ್ತಾರ ಇಲ್ವಾ ಅಂತ ಕೇಳೋಕ್ಕೆ ಕಾಲ್ ಮಾಡಿ ಕೇಳ್ತಾ ಇದ್ದ. ನಾವು ಒಬ್ಬಾಕಿ ಇದೇನ್ರಿ, ನೀವು ನಾನು ಒಬ್ಬಾಕಿಗೆ ಮೀಟರ್ ಹಾಕ್ಬೇಡ್ರಿ, ಹಂಗೆ ಬರ್ರಿ ಅಂದಿರ್ತಾರೆ. ಎಷ್ಟಕ್ಕೆ ಬಿಡ ಕ್ಯಾನ್ಸಲ್ ಮಾಡಿ ಹೋದ್ರು ಬಲಿ ಬಿಡ ಅವನೊಬ್ಬರು. ಅವರಿಗೆ ಬುಕ್ ಮಾಡೋರಿಗೆ ಅಷ್ಟು ದಿಮಾಕ್ ಇರ್ಬೇಕಾದ್ರೆ ಗಾಡಿ ಬಂಡವಾಳ ಮಾಡಿ ಹಾಕಿ ನೋಡಿ. ಅಮ್ಮ ರಾತ್ರಿ ಹೊತ್ತು ಕಸ ಎಸೆಯಕ್ಕಿಲ್ಲ ಹೋಯ್ತೈತೆ. ಎಂತ ಜನಗಳು ಬರೋ, ಬೆಳಿಗ್ಗೆ ಆಟೋ ಬರಲ್ಲ ಅದಕ್ಕೆ ಹಾಕಲ್ಲ. ನಾನು ಕಸ್ಟಮರ್ ಪಾಯಿಂಟಿಗೆ ರೀಚ್ ಆದಮೇಲೆ ಕಸ್ಟಮರ್ಗೆ ನೋಟಿಫೈ ಮಾಡಿದೆ. ಕಸ್ಟಮರ್ ಇನ್ 5 minutes ಸರ್ ಅರೈವ್ ಆಗ್ತೀನಿ, ಬರ್ತಾ ಇದ್ದೀನಿ ಅಂತ ಹೇಳಿದರು. ಅದು ಸ್ವಲ್ಪ ಗಲ್ಲಿ ಇರೋದ್ರಿಂದ ಬರ್ತಾ ಇದ್ರು. ನಿನ್ನೆ ಗಾಡಿನ ನಾನು ವಾಷಿಂಗ್ ಕೊಟ್ಟಿದ್ದೆ, ಹಂಗಾಗಿ ಎಲ್ಲ ರಿಮೂವ್ ಮಾಡಿದ್ದು ಥಿಂಗ್ಸ್ನ. ಸೊ ಕಸ್ಟಮರ್ ಬರೋ ಗ್ಯಾಪಲ್ಲಿ ನಮ್ಮ ಗಣೇಶನ್ಗೆ ಒಂದು ಓನರ್ ಹಾಕಿರಲಿಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ರೆಡಿ ಆದೆ. ಕಸ್ಟಮರ್ ಬರೋದು ತುಂಬ ಲೇಟ್ ಆಗಿದ್ದರಿಂದ ನಾನು ಕಸ್ಟಮರ್ಗೆ ನೀವು ಬರ್ತಿರೋ ಇಲ್ವೋ ಅಂತ ನಾನು ಮೆಸೇಜ್ ಮಾಡಿದೆ. ಮೆಸೇಜ್ ಮುಖಾಂತರನೇ ಕಸ್ಟಮರ್ನ ಕೇಳಿದೆ. ಅವ್ರು ಅದಕ್ಕೇನೂ ರೆಸ್ಪಾನ್ಸ್ ಕೊಡಲಿಲ್ಲ. ಸೊ ಇನ್ನೂ ಒಂದು 5 minutes ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿದೆ. ವೆಯ್ಟಿಂಗ್ ಟೈಮ್ ಆಲ್ಸೋ ಓಡ್ತಾ ಇತ್ತು. ಅದು 2 minutes ಆಲ್ರೆಡಿ ದಾಟಿದ್ರಿಂದ ನನಗೆ ₹1.5 per minute ಕೊಡ್ತೀನಿ ಅಂತ ರ್ಯಾಪಿಡೋದನ್ನು ಇನ್ಫಾರ್ಮ್ ಮಾಡಿದ್ದ. ಸೊ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಕಾಯೋಣ ಅಂತ ಕಾಯ್ತಾ ಇದ್ದೆ. ಕಸ್ಟಮರ್ ತುಂಬ ಲೇಟ್ ಆದರೂ ಇನ್ನೂ ಬರಲೇ ಇಲ್ಲ. ಅದಾದ ನಂತರ ಇದು ಬಂದುಬಿಟ್ಟು ಎಕ್ಸೆಲ್ ಗಾಡಿ. ಸೊ ಕಸ್ಟಮರ್ ಇಬ್ಬರು ಮಾತ್ರ ಬಂದು ಗಾಡಿಯಲ್ಲಿ ಕೂತ್ಕೊಂಡ್ರು. ಇನ್ನು 4 ಜನ ಬಾಕಿ ಇತ್ತು ಬರುವಂಥದ್ದು. ಅವ್ರಿಗೋಸ್ಕರ ತುಂಬ ಕಾಯ್ತಾ ತುಂಬ ಡಿಲೇ ಆಯಿತು. ನಾನು ಒಂದು ಮಾತು ಕಸ್ಟಮರ್ನ ಕೇಳಿದೆ, 2 minutes ಸರ್ ಅವರು ಬರ್ತಾರೆ ಹೊರಡೋಣ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಸೊ ಫೈನಲಿ ಕಸ್ಟಮರ್ ಎಲ್ಲಾದರೂ ಬಂದರು, ಆನ್ಬೋರ್ಡ್ ಆದರು. ಸೊ ನಾನು ಅಲ್ಲಿಂದ OTP ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಗಾಡಿನ ಮೂವ್ ಮಾಡಿದೆ. ಕಸ್ಟಮರ್ ಲೊಕೇಶನ್ನು ಆಲ್ಮೋಸ್ಟು 10 kilometer ರೇಂಜಲ್ಲೇ ನನ್ನ ಲೊಕೇಶನಿಂದ ಇತ್ತು. ಕೋರಮಂಗಲದಿಂದ ವಿಲ್ಸನ್ ಗಾರ್ಡನ್ನು 5.4 kilometer ಇತ್ತು. ಸೊ ನಾನು ಗಾಡಿನ ಕಸ್ಟಮರ್ ಹತ್ರ ಕ್ಯಾಶ್ ಕಲೆಕ್ಷನ್ ತಿರುಗಿಸ್ತೀರಾ. ಕಸ್ಟಮರ್ ತುಂಬ ಲೇಟಾಗಿ ಬಂದಿದ್ದರಿಂದ ನಾನು ಸಿಂಗಲ್ ಸ್ಟಾರ್ ಕೊಟ್ಟು ರೂಡ್ ಕಸ್ಟಮರ್ ಅಂತ ನಾನು ಅವ್ರನ್ನ ಅಪ್ಡೇಟ್ ಮಾಡಿದೆ. ಬಿಕಾಸ್ ತುಂಬ ರೂಡಾಗೆ ಮಾತಾಡ್ತಿದ್ರು. ಅವ್ರು ಲೇಟಾಗಿ ಬಂದಿದ್ದಕ್ಕೆ ನಾನು ಆ ವಿಡಿಯೋನ ಹಾಕಿಲ್ಲ. ನೆಕ್ಸ್ಟ್ ಬುಕ್ಕಿಂಗ್ ಕೊಡೋಕ್ಕೆ ತುಂಬ ಸತಾಯಿಸ್ತಿದ್ದ. ಸೊ ಫ್ರೆಂಡ್ಸ್ ಹತ್ರ ಸ್ವಲ್ಪ ಅಳಟೆ ಹೊಡಿತಾ ಕೂತ್ಕೊಂಡೆ. ಹಿಂಗಂದ ನಿಗರಿಸ್ಬಿಡ್ತೀರಿ ಎಲ್ಲಾರವೇ. ಯಾರ ಮಾತ್ ನಂಬಿದ್ರಿ, ಮಿಂಟು ಕೊಡ್ತಾನೆ ಮಾತ್ ನಂಬಿದ್ರಿ. ಏಕೆ ಏನು ಬಿಡಕ್ಕಾಗಲ್ಲ. ಅಪ್ ಮಾಡಿರೋದು ಇರುತ್ತೆ, ಮಾರೋದು ತೀರ್ಸೋದು ನೆಮ್ಮದಿಯಾಗಿರೋದು ಅಷ್ಟೇ. 1 ವಾರ ಆಡ್ಕೊಂತಾರೆ, 2 ವಾರ ಆಡ್ಕೊಂತಾರೆ, ಆಮೇಲೆ ಆಡ್ಕೊಂತಾರ ಅವ್ರವ್ರು ಅವ್ರ ಪಾಡಿಗೆ ಅವ್ರು ತಿಂಗ ಇರ್ತಾರೆ ಅಷ್ಟೇ. ಅಯ್ಯೋ, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಕೂತಿರೋ ಗ್ಯಾಪಲ್ಲೇ ಒಂದು ಬೊಮ್ಮನಹಳ್ಳಿಯಿಂದ MG ರೋಡ್ಗೆ ಬುಕ್ಕಿಂಗ್ ಬಂತು. ಸೊ ಆ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು MG ರೋಡ್ ಹತ್ರ ಇರೋ ಶಿವಾಜಿನಗರ ನಿಯರ್ ಬೈ ನಾನು ಡ್ರಾಪ್ ಮಾಡಿ ಅವ್ರ ಹತ್ರ ಕಲೆಕ್ಷನ್ ತೊಗೊಂಡೆ. ಕಲೆಕ್ಷನ್ ಬಂದ್ಬಿಟ್ಟು 300 ಸಮಥಿಂಗ್ ಆಗಿತ್ತು. 397. ಕಸ್ಟಮರು ₹3 ಟಿಪ್ಸ್ ಕೊಟ್ಟರು. 400 ಅವ್ರಿಗೆ 5 star ರೇಟಿಂಗ್ನ ನಾನು ಅಪ್ಡೇಟ್ ಮಾಡಿದೆ. ಯಾಕೆಂದರೆ ಇವ್ರು ಸ್ವಲ್ಪ ಒಳ್ಳೆ ಕಸ್ಟಮರ್ ಆಗಿದ್ರು. ಮತ್ತೆ MG ರೋಡಿಂದ ಕೋಣಂಕುಂಟೆ ಕ್ರಾಸ್ಗೆ ಒಂದು ಬುಕ್ಕಿಂಗ್ ಕೊಟ್ಟ. ಅದು
500 ಸಮಥಿಂಗ್ ಇತ್ತು. 5 ಜನ ಬಂದಿದ್ದರಿಂದ 500 ರೂಪಾಯಿ ಆಗಿತ್ತು. ಕಸ್ಟಮರು ಪರ್ ಹೆಡ್ ಥರ 100 ರುಪೀಸ್ ಸರ್ ಅಂತ ಕಾಮಿಡಿ ಮಾಡಿ 500 ರುಪೀಸ್ ನೋಟ್ ಕೊಟ್ಟು ಹೊರಟೋದ್ರು. ಜಸ್ಟ್ ಡ್ರಾಪ್ ಮಾಡಿ ನಾನು ಕ್ಯಾಶ್ ಕಲೆಕ್ಷನ್ ಮಾಡ್ಕೊತಿದ್ದ ತಕ್ಷಣವೇ ಇನ್ನೊಂದು ಬುಕ್ಕಿಂಗ್ ಕೊಟ್ಟ. ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ನಿಯರಿಂದ SMT ಡ್ರಾಪ್ ಮಾಡಬೇಕಿತ್ತು. ನಮ್ಮ ಹಿಂದಿ ಹುಡುಗರನ್ನ ಪಿಕಪ್ ಮಾಡಿ SMT ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಬೇಕಿತ್ತು. ಸೊ ಡ್ರಾಪ್ ಮಾಡಿ ಅವ್ರನ್ನ ಅಲ್ಲಿ ನನಗೆ ಯಾವುದೇ ಥರದ ಬುಕ್ಕಿಂಗ್ ಸಿಗಲಿಲ್ಲ. ಸೊ ಅಲ್ಲಿ ಡ್ರೈವರ್ಗಳೇ ಫೇಕ್ ಬುಕ್ಕಿಂಗ್ ಹಾಕಿ ರೇಟಿಂಗ್ ಕಮ್ಮಿ ಆಗೋಂಥ ಸಿಚುವೇಶನ್ನು ಬರ್ತಿತ್ತು. ಸೊ ಫೇಸ್ಬುಕ್ಕಲ್ಲೂ ಎಲ್ಲ ನೋಡಿದೆ, ಒಂದು ವಿಡಿಯೋ ನೋಡಿದೆ. ಯಾರೋ ನಮ್ಮ ಡ್ರೈವರ್ ಡ್ರೈವರು ಊಬರ್ ಕಂಫರ್ಟ್ ಹಾಕ್ಕೊಂಡ್ರೆ, ಅಂದರೆ ಊಬರ್ ಕಂಫರ್ಟ್ ಸ್ಟಿಕ್ಕರ್ ಹೊಡಿಸಿದ್ರೆ ಬೇರೆ ಯಾವುದೇ ಸ್ಟಿಕ್ಕರ್ ಇರಬಾರ್ದು ಗಾಡಿಯಲ್ಲಿ ಅನ್ನೋ ಥರ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದರು. ಅಂದರೆ ಊಬರ್ ಕಂಫರ್ಟ್ ಅಂತ ಹೊಡೆದ್ಮೇಲೆ ನೀವೇನೇ ನಿಮಗೆ ಇಷ್ಟ ಆಗಿರೋಂಥ ಸ್ಟಿಕ್ಕರು ಅಥವಾ ನಿಮ್ಮ ಓನ್ ಟ್ರಾವೆಲ್ಸ್ದು ಹೆಸರು ಏನೇ ಇದ್ದರೂ ಅದನ್ನು ರಿಮೂವ್ ಮಾಡಿಬಿಟ್ಟು ಊಬರ್ ಕಂಫರ್ಟ್ನ ಅಟ್ಯಾಚ್ ಮಾಡ್ತಾರೆ ಅಂತ ಹೇಳಿದರು. ಆ ಥರ ಆ ಲೆವೆಲಿಗೆ ಡ್ರೈವರ್ಗಳು ಸ್ವಾಭಿಮಾನ ಮಾರ್ಕೊಂಡು, ಅಂದರೆ ಸ್ವಾಭಿಮಾನ ಬಿಟ್ಟು ಅವನೇನೋ ಕೂಡ 5 ಕಾಸಿಗೆ ಊಬರ್ ಕಂಫರ್ಟಿಗೆ ಆ್ಯಡ್ ಮಾಡಿದರೆ ಬುಕ್ಕಿಂಗ್ ಬರ್ತವೆ ಅನ್ನೋದು ಸುಳ್ಳು, ದೊಡ್ಡ ಸುಳ್ಳು. ಅದನ್ನು ನಂಬಿಸಿದಾನಲ್ಲ ಊಬರ್ ಕಂಪ್ನಿಯವನು, ಅವನಿಗೆ ಹೊಡಿಬೇಕು ಇಟ್ಕೊಂಡು. ಓಕೆನಾ, ಯಾವುದೇ ಥರ ಬುಕ್ಕಿಂಗ್ ಜಾಸ್ತಿ ಬರೋಲ್ಲ. ಏನೋ ಒಂದು 10 ಜನದಲ್ಲಿ ನಿಮಗೆ ಪ್ರಿಯಾರಿಟಿ ಕೊಡ್ಬೋದು ಅಷ್ಟೇ, ಫಸ್ಟ್ ಇವ್ರಿಗೆ ಬುಕ್ಕಿಂಗ್ ಕೊಡಬೇಕು ಅನ್ನೋ ಥರ. ಓಕೆನಾ, ಬ್ರ್ಯಾಂಡೆಡ್ ಗಾಡಿ ಆಗಿರೋದ್ರಿಂದ. ಯಾಕೆಂದರೆ ಒಂದು ಅಡ್ವರ್ಟೈಸ್ಮೆಂಟ್ನ ನೀವು ಹಾಕಿಸ್ಕೊಂಡು ಓಡಾಡ್ತೀರಾ ಅನ್ನೋ ವಿಚಾರದಲ್ಲಿ. ಬಟ್ ಅದಕ್ಕಿಂತ ನಾರ್ಮಲಾಗಿ ಬ್ರ್ಯಾಂಡ್ ಆಗಿಲ್ದಿರೋ ಗಾಡಿಗಳು ಚೆನ್ನಾಗಿ ಡ್ಯೂಟಿ ಮಾಡ್ತಾಯಿದ್ದಾವೆ, ಮಾಡಿದರೆ ಡ್ಯೂಟಿ ಆಗ್ತಾ ಇರುತ್ತೆ. ಓಕೆನಾ, ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಹಂಗಿರ್ಬೇಕಾದ್ರೆ ನಿಮ್ಮದು ಪರ್ಸ್ನಲ್ ಆಗಿರೋಂತಹ ಸ್ಟಿಕ್ಕರ್ಗಳನ್ನ ಅಥವಾ ನಿಮಗೆ ಇಷ್ಟ ಆಗಿ ಬರ್ಸ್ಕೊಂಡಿರೋಂತಹ ಸ್ಟಿಕ್ಕರ್ಗಳನ್ನ ತೆಗೆದು ಮಾಡೋವಂಥ ಅವಶ್ಯಕತೆ ಏನು? ಡ್ಯೂಟಿ ಅವ್ನು ಬೇಡಕ್ಕೆ ಬೇಡ, ಬೇರೆ ಇಲ್ವಾ, ಬೇರೆ ಮಾಡಿ. ಬೇರೆ ಮಾಡೋಕ್ಕಾಗಲಿಲ್ಲ ಅಂದರೆ ಥಿಂಕ್ ಮಾಡಿ, ಡ್ಯೂಟಿ ಯಾವ ಥರ ಮಾಡೋದು, ಏನು ಮಾಡೋದು, ತಲೆಗೆ ಒಂಚೂರು ಕೆಲಸ ಕೊಡಿ. ಯಾಕೆ ಮಾಡೋಕ್ಕಾಗಲ್ಲ ಗುರು? ನೀನು ಕಾರ್ ಹಾಕಿದ್ಯಾ ಲಕ್ಷಾಂತರ ರೂಪಾಯಿ ಕೊಟ್ಟು, ಏನಕ್ಕೆ ಹಾಕಿದ್ಯಾ? ಸುಮ್ಮನೆ ಹಾಕಿದ್ಯಾ? ಹಾಗಾದ್ರೆ ಯಾರನ್ನೋ ನಂಬ್ಕೊಂಡು ಹಾಕಿದ್ಯಾ? ಮಾರ್ಬಿಟ್ಟು ಹೋಗು. ನಾನು ದುಡಿಬೇಕು, ದುಡ್ದು ಈ ಥರ ನಮ್ಮದು ಸಾಲ ಇರುತ್ತೋ ಏನಿರುತ್ತೋ ಮತ್ತೊಂದು ಕಮಿಟ್ಮೆಂಟ್ ಇರುತ್ತೋ ತೀರಿಸ್ಬೇಕು ಅಂತ ನಾನು ಗುರು ನೀನು ಎಚ್ಚರವಾಗಿದೆಯಾ ಅನ್ಕೊತೀನಿ. ನೀನು ಆ ಥರದ್ದು ತಾನೇ ಗಾಡಿ ಹಾಕಿರೋದು. ಸೊ ಥಿಂಕ್ ಮಾಡು, ದೇವ್ರು ನಿನಗೆ ತಲೆ ಕೊಟ್ಟಿದ್ದಾನೆ, ತಲೆ ಉಪಯೋಗಿಸು, ಆರಾಮಾಗಿ ಬದುಕ್ಬೋದು. ಯಾರು ಎಲ್ಲೋ ಮಾಡಲ್ ಬಿಸ್ನೆಸ್ ಆಗ್ತಿಲ್ಲ, ಹಂಗೆ ಆಗ್ತಿಲ್ಲ ಹಿಂಗೆ ಆಗ್ತಿಲ್ಲ ಅಂತ ಹೇಳೋರು, ದುಡಿಯೋಕ್ಕಾಗದೇ ಇರೋರು ಹೇಳ್ಬೇಕಷ್ಟೇ. ದುಡಿತೀನಿ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಫೀಲ್ಡ್ ಇದು. ಮಾಡಿ, ಥಿಂಕ್ ಮಾಡಿ ಯೋಚನೆ ಮಾಡಿ, ಕಸ್ಟಮರ್ನ ಯಾವ ಥರ ಹಿಡಿಯೋದು, ಕಸ್ಟಮರ್ಗೆ ಯಾವ ಥರ ಸರ್ವಿಸ್ ಕೊಡಬೇಕು, ಏನು ಎಂತ ಅಂತ ಯೋಚನೆ ಮಾಡಿ. ಕಸ್ಟಮರ್ ನಿಮ್ಮ ಹತ್ರ ಗುರು ಒಂದು ಐಟಮ್ ಕೊಟ್ಟರೆ ನಿನಗೆ ಸೇಲ್ ಮಾಡ್ತೀಯ ಅನ್ಕೋ, ಅದನ್ನು 2 ರೀತಿ ಮಾರ್ಬೋದು. ಆ ಐಟಮ್ ಕೊಡೋದ್ರಲ್ಲಿ ನೀನು ಕಸ್ಟಮರ್ ಮತ್ತೆ ನಿನ್ನನ್ನು ರಿಟರ್ನ್ ಹುಡುಕೋ ಬರೋ ಲೆವೆಲ್ಗೂ ಕೊಡ್ಬೋದು. ಆ ಐಟಮ್ ಕೊಡೋ ವಿಚಾರದಲ್ಲಿ ಆ ಕಸ್ಟಮರ್ಗೆ ಐಟಮ್ ಕೊಟ್ಟಿದ ತಕ್ಷಣ ಅದು ಚೆನ್ನಾಗಿಲ್ಲ ಅನಿಸಿ ನೆಕ್ಸ್ಟ್ ಬರ್ದಲ್ಲೇ ಇರೋ ಥರನೂ ಇರ್ಬೋದು. ಆ ಥರನೂ ಐಟಮ್ನ ಮಾರ್ಬೋದು. ನೀನು ಯಾವ ಥರ ಮಾರುವ ಮತ್ತೆ ಹುಡ್ಕೊಂಬರ್ಬೇಕು, ಆ ಥರ ಮಾಡು. ಈಗ ಓಲಾ ಊಬರ್ ಕಂಪ್ನಿಯವರು ಅವ್ರೇನು ಆಫರ್ ಕೊಡ್ತಾರೆ ಇವಾಗ, 50% ಫಸ್ಟ್ ರೈಡ್ ಆಫು, 500 ರೂಪಾಯಿ ಆಫು, 600 ರೂಪಾಯಿ ಆಫು, ಲಾಂಗ್ ಔಟ್ ಸ್ಟೇಷನ್ಗಳು ಬುಕ್ ಮಾಡಿದರೆ 1000 ರೂಪಾಯಿ ಆಫು, 2000 ರೂಪಾಯಿ ಆಫು ಅಂತ ಹೇಳ್ತಾರಲ್ಲ, ಅದೆಲ್ಲ ಅವ್ರು ಬಂಡವಾಳ ಹಾಕಲ್ಲ. ನಿನ್ನ ಅರ್ನಿಂಗಲ್ಲಿ ಅವರಿಗೆ ಆಫರ್ ಕೊಡ್ತಾರೆ. ನಿನಗೆ 1 ರೂಪಾಯಿ ಕಮ್ಮಿ ಕೊಡ್ತಾರೆ, 1 ರೂಪಾಯಿ. ಅದನ್ನು ಅವ್ರು ಆಫರ್ ಅಂತ ಕಸ್ಟಮರಿಗೆ ಕೊಡ್ತಾರೆ. ನಿನಗೆ 1 ರೂಪಾಯಿ ಕಮ್ಮಿ ಕೊಟ್ಟರೆ ನೀನು ಕೇಳಲ್ಲ. ಈಗ ಏರ್ಪೋರ್ಟ್ಗೆ ಉದಾಹರಣೆಗೆ 45 ಕಿಲೋಮೀಟ್ರ್ ಬೊಮ್ಮನಹಳ್ಳಿ ಅಥವಾ ಸಿಟಿ ಸೆಂಟ್ರಿಂದ ಹೋಗ್ತೀನಿ ಅಂದರೆ ಏರ್ಪೋರ್ಟ್ಗೆ ಮಿನಿಮಮ್ 45 ಕಿಲೋಮೀಟ್ರಲ್ಲಿ ಮಿನಿಮಮ್ ಅವ್ನು ಓಲಾ ಊಬರಲ್ಲಿ ತೋರಿಸಿದ್ರೆ ನಿಮಗೆ 700 800 ಹಬ್ಬ ಬಂದರೆ ಎಷ್ಟು ಪ್ರೀಮಿಯರ್ ಬುಕ್ಕಿಂಗಲ್ಲಿ 900 ರೂಪಾಯಿ ತೋರಿಸ್ತಾನೆ. ಆ 900 ರೂಪಾಯಿ ಬುಕ್ಕಿಂಗ್ ತೋರಿಸ್ತಾನಲ್ಲ, ನೀನು ಬೆಳಗಿನ ಜಾವ ನಿನಗೆ 900 ರೂಪಾಯಿ ಬುಕ್ಕಿಂಗ್ ಬಿದ್ದರೆ ನಿನಗೆ 800 ರೂಪಾಯಿ ಬಿದ್ದರೂ ಹೋಗ್ತೀಯಾ, 900 ರೂಪಾಯಿ ಬಿದ್ದರೂ ಹೋಗ್ತೀಯಾ, 750 ರೂಪಾಯಿ ಬಿದ್ದರೂ ಹೋಗೋಂಥ ಡ್ರೈವರ್ಗಳು ಇವತ್ತಿನ ಕಾಲದಲ್ಲಿ ಇದ್ದಾರೆ. ಯಾಕೆ ಹೇಳಿ? ಡ್ರೈವರ್ ಥಿಂಕ್ ಮಾಡೋದು ಇಷ್ಟೇ. ಮಾರ್ನಿಂಗ್ ಡ್ಯೂಟಿ ಆದರೆ ಹೆಂಗೋ ನಾನ್ ಟ್ರಾಫಿಕಲ್ಲಿ ಡೀಸೆಲು ಕಮ್ಮಿ ಕುಡಿಯುತ್ತೆ, AC ಕಸ್ಟಮರ್ ಕೇಳಲ್ಲ, ಜಲ್ದಿನೂ ಡ್ರಾಪ್ ಆಗುತ್ತೆ, ಆ ಕಡೆಯಿಂದ ಬುಕ್ಕಿಂಗ್ ಸಿಕ್ಕಿದ್ರೆ ಅರ್ನಿಂಗು ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಡ್ರೈವರ್ಗಳು ಡ್ಯೂಟಿ ಮಾಡ್ತಾರೆ. ಇದೇ ಬಂಡವಾಳನ ಓಲಾ ಊಬರ್ ಯೂಸ್ ಮಾಡ್ಕೊತಾರೆ. ಮಾರ್ನಿಂಗ್ ಬುಕ್ಕಿಂಗ್ ತೊಗೊಂತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. 10 ರೂಪಾಯಿ ಕಮ್ಮಿ ಕೊಟ್ಟರೆ ಯಾವನೂ ಕೇಳಲ್ಲ. ಸೊ ಮಾಡೇ ಮಾಡ್ತಾರೆ ಅವರು. ನಮ್ದೇನಿದೆ ನಾವು ಬಿಟ್ಕೊಡ್ಬಾರ್ದು ಗುರು. ನಾವು ಬದುಕೋ ರೀತಿಲಿ ನಾವು ಬದುಕಬೇಕು. ಅವನು 10 ರೂಪಾಯಿ ಕಮ್ಮಿ ತೋರಿಸಿದ್ನ ಬೇಡ, ನಮಗೆ ಕರೆಕ್ಟಾಗಿರೋ ರೇಟ್ ಕೊಡೋ ಗಂಟ ಬೇಡ. ನಿನಗೆ ವರ್ಕೌಟ್ ಆಗುತ್ತಾ ಹೋಗು. ವರ್ಕೌಟ್ ಆಗೋದು ಆದಮೇಲೆ ಕಸ್ಟಮರ್ನ ಪರ್ಸನಲ್ ಮಾಡಿ. ಓಲಾ ಊಬರ್ ಕಸ್ಟಮರ್ನ ಪರ್ಸನಲ್ ಮಾಡಿ ಬಿಸಾಕೊಳ್ಳಿ. ನೀವೇ ಇವಾಗ ಅವ್ನು ಕಮಿಷನ್ ಕೊಟ್ಟು ಕಸ್ಟಮರ್ಗೆ 1 ನಿಮಿಷ, ಓಲಾ ಊಬರ್ ಕಸ್ಟಮರು ಅವ್ನು ಕಮಿಷನ್ ಕೊಟ್ಟು ಕಸ್ಟಮರ್ಗೆ ಆಫರ್ ಕೊಟ್ಟಿರ್ತಾನಲ್ವಾ, ಈಗ ನೆಕ್ಸ್ಟ್ ಟೈಮ್ ಅವ್ನು ಕಸ್ಟಮರ್ಗೆ ಆಫರ್ ಕೊಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಅಷ್ಟೇ ಕೊಡೋಕ್ಕಾಗೋದು. ಸೊ ಹಂಗಿರ್ಬೇಕಾದ್ರೆ ಸರ್ ನೆಕ್ಸ್ಟ್ ನನ್ನ ಹತ್ರನೇ ಕ್ಯಾಬ್ ತೊಗೊಳ್ಳಿ, ನೀವೇ ನನಗೆ 100 ರೂಪಾಯಿ ಕಮ್ಮಿ ಕೊಡಿ ಅನ್ನೋ ಥರ ಮಾತಾಡ್ಕೊಂಡು ಕಸ್ಟಮರ್ನ ರೆಗ್ಯುಲರ್ ಮಾಡ್ಕೊಳ್ಳಿ. ಸಾವಿರಾರು ಒಂದು ತಿಂಗಳಿಗೆ 300 400 ಎಷ್ಟೋ ಡ್ಯೂಟಿ ಮಾಡ್ತೀರಾ ರೆಗ್ಯುಲರ್ ಹೊಡಿಯೋಂಥವ್ರಿಗೆ ಹೇಳ್ತಿರೋದು. ಅವರೆಲ್ಲ ಮಾಡಿ 300 400 10 ಜನ ಬರಲಿ, 10 ಜನ 20 ಜನಕ್ಕೆ ರೆಫರ್ ಮಾಡ್ತಾರೆ. ಈ ಥರ ಎಲ್ಲ ತಲೆ ಓಡಿಸಿ ಮಾಡ್ಕೊಳ್ಳಿ. ಸುಮ್ಮನೆ ಅವನು ಯಾವನ ಊಬರ್ ಕಂಫರ್ಟಲ್ಲಿ ಅಲ್ಲೋದ್ರೆ ಡ್ಯೂಟಿ ಕೊಡ್ತಾರೆ, ಇಲ್ಲೋದ್ರೆ ಡ್ಯೂಟಿ ಕೊಡ್ತಾರೆ ಅನ್ನೋ ಮೈಂಡ್ ಸೆಟ್ ಇದ್ದರೆ ನಾವು ಯಜಮಾನ ಆಗೋಕ್ಕಾಗಲ್ಲ. ಒಂದು ಡ್ರೈವರ್ ಕೆಲಸದಲ್ಲೇ ಡ್ರೈವರ್ ಆಗೇ ಇರ್ತೀವಿ. ನೀನು ಕಾರ್ ತೊಗೊಂಡಿದ್ಯಾ ಗುರು, 1 ವರ್ಷ 2 ವರ್ಷ ಕ್ಯಾಬ್ ಡ್ರೈವರ್ ಆಗಿದ್ದೆ ತಿಳ್ಕೊಂಡೆ, ಅದಾದಮೇಲೆ ನೆಕ್ಸ್ಟ್ ಯಜಮಾನ ಆಗೋದನ್ನ ಯೋಚನೆ ಮಾಡು. ನೀನು ಇನ್ನೂ ಡ್ರೈವರ್ ಆಗೇ ಇರೋದು ಯೋಚನೆ ಮಾಡ್ತೀನಿ ಅಂದರೆ ನೀನು ಅವ್ನ ಕಂಪ್ನಿ ಅವ್ನು ಕೊಡ್ತಾ ಇರೋದಕ್ಕೆ ಸರಿ ಇದೆ, ಅಲ್ಲೇ ಹೋಗಿ ಸಾಯಿಂತೀವಿ ಅಷ್ಟೇ, ಡೈರೆಕ್ಟಾಗಿ ಹೇಳ್ತೀವಿ.
ಇಷ್ಟೆಲ್ಲ ಮಾತುಕತೆ ಆದ ನಂತರ ನನಗೆ ಇಂದಿರಾನಗರದಿಂದ ಎಮ್ ಜಿ ರೋಡ್ಗೆ ಒಂದು ಬುಕಿಂಗ್ ಸಿಗುತ್ತೆ. ಆ ಬುಕಿಂಗ್ನ ಪಿಕಪ್ ಮಾಡಿಕೊಂಡು ಬಿಷಪ್ ಕಾಟನ್ ಎಮ್ ಜಿ ರೋಡಲ್ಲಿರುವಂಥ ಕಾಲೇಜ್ಗೆ ನಾನು ಕಸ್ಟಮರ್ನ ಸೇಫಾಗಿ ಡ್ರಾಪ್ ಮಾಡಿದೆ. ಇಂದಿರಾನಗರದಿಂದ ಎಮ್ ಜಿ ರೋಡ್ ಬಿಷಪ್ ಕಾಟನ್ ಕಾಲೇಜ್ಗೆ ಬಂದಿದ್ದು 406 ರೂಪೀಸ್ ಅಮೌಂಟ್ ಆಗಿತ್ತು. ಅದನ್ನು ಕ್ಯಾಶ್ ಕಲೆಕ್ಷನ್ ಮಾಡಿಕೊಂಡು ಟ್ರಾಫಿಕ್ ನೋಡಿದರೆ ಮೂಕ್ಲಾರಿ ಟ್ರಾಫಿಕ್ ಇತ್ತು. ಆಗೋ ಈಗ ಟ್ರಾಫಿಕ್ನ ಪಾರ್ ಮಾಡಿಕೊಂಡು ಗಾಡಿನ ಸೈಡ್ಗೆ ಹಾಕ್ಕೊಂಡು ವಾಟರ್ ಬಾಟಲ್ ಖಾಲಿಯಾಗಿದೆ ಅಂದ್ಬಿಟ್ಟು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಒಂದು ವಾಟರ್ ಬಾಟ್ಲು ಮತ್ತು ಫ್ರೂಟ್ಸ್ನ ಆರ್ಡ್ರ್ ಮಾಡಿಕೊಂಡು ಗ್ರೇಪ್ಸ್ನ ತಿನ್ಕೊಂಡು ಕೂತ್ಕೊಂಡೆ. ಬುಕಿಂಗ್ ಯಾವುದೂ ಬರಲಿಲ್ಲ. ಇದಾದ ನಂತರ ಎಮ್ ಜಿ ರೋಡಿಂದ ಮುರುಗೇಶ್ಪಾಳ್ಯ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ 357 ರೂಪಾಯಿ ಕ್ಯಾಶ್ ಬುಕಿಂಗ್ ಕೊಟ್ಟ. ಅದನ್ನು ಕರ್ಕೊಬಂದು ಸೇಫಾಗಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅದರ ನೆಕ್ಸ್ಟ್ ಇನ್ನೊಂದು ಬುಕ್ಕಿಂಗು ರೆಡಿಯಾಗಿತ್ತು. ಅದು ಬಂದು ಮೆಜೆಸ್ಟಿಕ್ ಡ್ರಾಪ್ ಇತ್ತು. ಅದನ್ನು ಪಿಕ್ ಮಾಡೋಣ ಅಂತ ಹೊರಟ ಸಮಯದಲ್ಲಿ ಕಸ್ಟಮರ್ ಕ್ಯಾನ್ಸಲ್ ಮಾಡಿದರು. ಕ್ಯಾನ್ಸಲ್ ಆದ ಕಾರಣ ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸಿಕ್ಕಿದ ಬುಕ್ಕಿಂಗು ಅನ್ಯಾಯವಾಗಿ ಹೋಯ್ತು ಅಂತ ಬೇಜಾರಾಯಿತು. ಮೆಜೆಸ್ಟಿಕ್ ಡ್ರಾಪ್ ಮಾಡಿ ಹಂಗೆ ಮನೆಗೆ ಹೋಗ್ಬೋದಿತ್ತು. ಸೊ ಅಲ್ಲಿಗೆ ಅದನ್ನು ಪ್ಲಾನ್ನ ಡ್ರಾಪ್ ಔಟ್ ಮಾಡಿ ಗಾಡಿಯಲ್ಲಿ CNG ಚೆಕ್ ಮಾಡಿದರೆ CNG ಒಂದು ಪಾಯಿಂಟು ಇರಲಿಲ್ಲ. ಸೊ ಗಾಡಿಯನ್ನು ಮೊದಲು CNG ಪಾಯಿಂಟಿಗೆ ಹೋಗ್ಬಿಟ್ಟು CNG ಫಿಲ್ ಮಾಡಿಸೋಣ ಅಂತ ಸೀದಾ ನಾನು ಹೊರಟಿದೆ HSR ಲೇಔಟ್ ಕಡೆ. HSR ಲೇಔಟ್ನ CNG ಬಂಕು ಫುಲ್ ಆಗಿದ್ದ ಕಾರಣ ಅಲ್ಲಿ ಹಾಕ್ಸೋಕ್ಕೆ ಮಿನಿಮಮ್ ಇಲ್ಲ ಅಂದರೂ 1 ಅವರ್ ಬೇಕಿತ್ತು. ಸೊ ಅದು ಬೇಡ ಅಂದ್ಬಿಟ್ಟು ನಾನು ಹೊರಟಿದ್ದೆ ಗಾರೆಪಳ್ಳೆ CNG ಬಂಕ್ ಕಡೆ. ಅಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ. ಅಲ್ಲಿ ಊಟನೂ ನಿಯರ್ ಬೈ ಲೋಕಲ್ ಸಿಗೋದ್ರಿಂದ ಊಟನೂ ಮಾಡ್ಕೋಬೋದು ಅಂತ ನಾನು ಹೊರಟಿದ್ದೆ ಗಾರೆಪಳ್ಳೆ ಸಿಗ್ನಲ್ ಕಡೆ. ಅಬಾ ಈ ಟೆಕ್ನಾಲಜಿ ಬಂದ್ಬಿಟ್ಟು ಏನು ಸಿಮೆಂಟಲ್ಲಿ ಕಟ್ಟಂಗೆ ಇಲ್ಲ ಬ್ರಿಡ್ಜ್ಗಳೆಲ್ಲ. ನೀವೀಗೇನು ನೋಡ್ತಿದ್ರೆ ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ನು. ಈಗೆಲ್ಲ ಟೆಕ್ನಾಲಜಿ ಹಿಂಗೆ ಬಳಸ್ಕೊತ ಇದ್ದಾರೆ ಅಂದರೆ ಜಸ್ಟು ಆ ಪ್ಲಾನ್ನ ರೆಡಿ ಮಾಡಿಕೊಂಡು ಅದ್ರ ಬದಲು ಸಿಮೆಂಟ್ ಬದಲು ಅಲ್ಯೂಮಿನಿಯಮ್ದು ಅದೇನೋ ಕಬ್ಬಿಣದ ಏನೋ ಗೊತ್ತಿಲ್ಲ, ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ ಬ್ರಿಡ್ಜ್ನ ತೊಗೊಬಂದು ಜಸ್ಟ್ ಫಿಕ್ಸ್ ಮಾಡೋದಷ್ಟೇ ಅಂತೆ. ವರ್ಕು ಎಷ್ಟು ಫಾಸ್ಟಾಗಿ ಆಗುತ್ತೆ ಎಲ್ಲ ಬೆಟರು. ಬಟ್ ಅವೆಲ್ಲ ತುಂಬ ಹುಷಾರಾಗಿ ಮಾಡಬೇಕು ಬಿಡಿ, ಕೇರ್ ತೊಗೊಂಡು ಫಾಲೋ ಮಾಡಿದರೆ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ. ನಮ್ಮ ಮೆಟ್ರೋ ಬೇಗ ಕಟ್ರೋ. ನೀವು ಇದೇನು ನೋಡ್ತಿದ್ದೀರಾ ಯೆಲ್ಲೋ ಲೈನ್ ಮೆಟ್ರೋ, RV ರೋಡ್, ಜಯನಗರ RV ರೋಡ್ ಮೆಟ್ರೋ ಸ್ಟೇಷನಿಂದ ಡೆಲ್ಟಾ ಎಲೆಕ್ಟ್ರಾನಿಕ್ ಸಿಟಿ ಹೋಗೋಂಥ ರೂಟ್ ಇದು. ನಾವು ಟುವರ್ಡ್ಸ್ ಬೊಮ್ಮನಹಳ್ಳಿ ಕಡೆ ರೂಪೇನಗರ ಇವಾಗ ಪ್ರೆಸೆಂಟ್ ರೂಪೇನಗರದಲ್ಲಿರ್ತೀವಿ. ರೂಪೇನಗರದಿಂದ ಬೊಮ್ಮನಹಳ್ಳಿ ಕಡೆ ಮೇನ್ ರೋಡ್ಗೆ, ಸರ್ವಿಸ್ ರೋಡಿಂದ ಮೇನ್ ರೋಡ್ಗೆ ಮಾರ್ಗ ಬದಲಾಯಿಸುತ್ತಿದ್ದೇವೆ. ಬಿಕಾಸ್ ಗಾಡಿಯಲ್ಲಿ CNG ಇಲ್ಲದ ಕಾರಣ CNGಯನ್ನು ಹಾಕಿಸಲು ಗಾಡಿಯನ್ನು CNG ಬೆಂಕಿನ ಕಡೆ ಮುಖವಾಗಿ ತಿರುಗಿಸಲಾಗಿದೆ, ಹೋಗುತ್ತಾ ಇದೆ. ಸುಮ್ಮನೆ ಗುದ್ಬಿಟ್ಟ ಅಂದ್ಬಿಟ್ರೆ ಯಾರಪ್ಪ ಇವನು ಶಿಷ್ಯ. ಇಂದಿರಾನಗರದಿಂದ ಕೋರಮಂಗಲದಲ್ಲೇ ಇದೆ CNG, ಬಟ್ ತುಂಬ ರಶ್ ಇರುತ್ತೆ, ಪ್ಲಸ್ಸು ಪ್ರೆಷರ್ ಇರಲ್ಲ. ಸೊ ನಮಗೆ ಇಷ್ಟ ಆದ ಕಡೆ ಅಂದರೆ ಗಾರೆಪಾಳ್ಯ, ಇಲ್ಲಿ ಸ್ವಲ್ಪ ಪೈಪ್ಲೈನ್ ಆಗಿರೋದ್ರಿಂದ CNG ಪ್ರೆಷರ್ ಇರುತ್ತೆ, ಪ್ಲಸ್ಸು ಮಧ್ಯಾಹ್ನ ಆಗಿರೋದ್ರಿಂದ ನಮ್ಮ ಹೊಟ್ಟೆಗೆ ಖಾನ ಪೀನ ಎಲ್ಲ ನಿಯರ್ ಬೈ ಸಿಗೋದ್ರಿಂದ ಹಾಕಿಸ್ಕೊಂಡು ನಿಧಾನಕ್ಕೆ ಡ್ಯೂಟಿ ಸ್ಟಾರ್ಟ್ ಮಾಡುವ ಅಂತ ಪ್ಲಾನು. ಸೊ ಹಂಗಾಗಿ ಖಾಲಿನೇ ಬಂದಿದ್ದೀವಿ. CNG ಮಾತ್ರ ಸ್ವಲ್ಪನೇ ಇಲ್ಲ, ಸೌಂಡ್ ಬೇರೆ ಹೊಡ್ಕೊತಾ ಇದೆ. ಕಸ್ಟಮರ್ ಇದ್ದಾಗ ಯಾವುದೇ ಕಾರಣಕ್ಕೂ CNGನ ಗಾಡಿಗೆ ಫಿಲ್ ಮಾಡ್ಸೋಕ್ಕಾಗಲ್ಲ. ಬಿಕಾಸ್ ಆಫ್ 20, 25, 30 ಮಿನಿಟ್ಸ್ ಗಂಟ ತೊಗೊಳುತ್ತೆ. CNG ಬಂಕಲ್ಲಿ ಲೈನ್ ಇರುತ್ತೆ. ಸೊ ಲೈನ್ ಪ್ರಕಾರನೇ ಹೋಗಿ ನಾವು ಹಾಕಿಸ್ಬೋದು. ಡೀಸೆಲ್ ಆದ್ರಂಗೆ ಟಣ್ಣ ತಗೊಬಿಟ್ಟು ಹಾಕಿಸ್ಕೊಬೋದಿತ್ತು, ಬಟ್ CNG ಹಂಗಲ್ಲ. ಈಗಲೇ ನೋಡ್ತೀರಾ, ನಾನು ಇವಾಗ ತೋರಿಸ್ತೀನಿ. ನೆಕ್ಸ್ಟು ನೋಡಿ, ಇವಾಗ ಬಂಕಿಗೆ ಹೋಗ್ತಾಯಿದ್ದೀನಿ. ಲೈನ್ ಎಲ್ಲಿಂದ ಇರುತ್ತೆ, ನಾನು ಇಲ್ಲಿ ನಿಂತ್ಕೊತೀನಿ. ಟರ್ನ್ ಮಾಡಿಕೊಂಡ್ರೆ ನಿಮಗೆ ನೋಡಿ, ಇವಾಗ ಇದೇನು ಕಾಣ್ತಿದೆ, ಇದೇ CNG ಲೈನು ನೋಡ್ತಿರ್ಬೋದು. ಲೈನ್ ಅಬ್ಸರ್ವ್ ಮಾಡಿ, ಕಮ್ಮಿ ಇದೆ ಗಾಡಿ, ಅಷ್ಟೇನಿಲ್ಲ, ಕಮ್ಮಿ ಇದೆ, ಸಾಕು, ಇಷ್ಟಿದ್ರೆ ಓಕೆ. ಈಗ ನಾನು ಇಲ್ಲಿ ಮತ್ತೆ ಟರ್ನ್ ನೋಡಿದ್ರೆ ಗಾಡಿನ ಲೈನ್ಗೆ ಹಾಕಬೇಕು, ಅದೇ ಒಂದು ತಲೆನೋವಾಗಿರೋದು. ಆಯ್ತಮ್ಮ, ಈಗ ಇಲ್ಲಿ ರೈಟ್ ಹೊಡ್ಕೊಳ್ಳೋದು. ರೈಟ್ ಹೊಡ್ಕೊಂಡು ಸ್ಟಾಪ್ ಮಾಡಿ ರಿವರ್ಸ್ ಬಂದು ಸ್ಟ್ರೈಟ್ ಹೋಗಬೇಕು. ಇಷ್ಟೇ, ಟರ್ನ್ ಆಗಾಯಿತು. ಸ್ವಲ್ಪ ಜನ ಕಷ್ಟಪಡ್ತಾರೆ ಟರ್ನ್ ಮಾಡೋಕ್ಕೆ, ತಲೆ ಒಡ್ಸ್ಕೊಂಡು ಟರ್ನ್ ಮಾಡ್ಕೋಬೇಕು ಅಷ್ಟೇ. ಲೈನ್ ಇವಾಗ ನೋಡಿ, ನನ್ನ ಮುಂದೆ ಇವಾಗ ಒಂದು ಲೈನಲ್ಲಿ 3 ಆಟೋ ಬಿಟ್ಟರೆ 3 ಗಾಡಿ ಇದೆ, ಇನ್ನೊಂದು ಲೈನಲ್ಲಿ 3 ಗಾಡಿ ಇದೆ. ಓಕೆ, ನೋಡೋಣ ಇಲ್ಲಿಂದ ಎಷ್ಟೊತ್ತಾಗುತ್ತೆ ಅಂತ. ಏನಿಲ್ಲ, ಇದಾದರೆ ಒಂದು 15-20 ಮಿನಿಟ್ಸಲ್ಲೆಲ್ಲ ಮುಗಿಯುತ್ತೆ. ಈ ರ್ಯಾಪಿಡ್ ಆದವನು ಲೋಕಲ್ ಡ್ಯೂಟಿ ಕೊಟ್ಬಿಟ್ಟು ಅದು ಮಿಸ್ಸಾಗಿ ಅಕ್ಸೆಪ್ಟ್ ಆಗಿಬಿಡ್ತು. ಅದು ನೋಡಿದರೆ 2 ಡ್ಯೂಟಿ ಮೇಲೆ ಕ್ಯಾನ್ಸಲ್ ಮಾಡೋ ಆಪ್ಷನ್ನ ಡ್ರೈವರಿಂದ ತೆಗೆದುಬಿಡ್ತಾನೆ. ಸೊ ಹಂಗಾಗಿ ಕಸ್ಟಮರೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ನನ್ನ ಪಾಡಿಗೆ ನಾನು ಡ್ಯೂಟಿ ಆಫ್ ಮಾಡ್ಕೊಂಡು ಮನೆ ಕಡೆ ಹೊರಟಿದ್ದೀನಿ. ಬಟ್ ಒಂದು ವಿಷಯ ಏನಂದರೆ, ಕಸ್ಟಮರು ಬರ್ತಾ ಇದ್ದಾನೆ ಅಂದ್ಬಿಟ್ಟು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾನೆ. ಆದರೆ ಒಂದು ವಿಷಯ ಏನಂದರೆ, ನನ್ನ ಗಾಡಿ ಮೂವ್ ಆಗ್ತಿರೋದನ್ನ ಕಸ್ಟಮರ್ ಟ್ರ್ಯಾಕ್ ಮಾಡಿ ನಮ್ಮ ಮನೆ ಕಸ್ಟಮರ್ ಮನೆ ಕಡೆನೇ ಇರೋದ್ರಿಂದ
ಕಸ್ಟಮರ್ ಅನ್ಕೊತಿದ್ದಾನೆ ನಾನು ಪಿಕ್ ಮಾಡೋಕ್ಕೆ ಬರ್ತಿದ್ದಾನೆ ಡ್ರೈವರ್ ಅಂದ್ಕೊಂಡು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾನೆ. ಸೊ ಈಗ ಜಸ್ಟ್ ಮಿಸ್ಸು. ಇಲ್ಲಿ ಯಾವುದೋ ಬಿಲ್ಡಿಂಗು ಏನೋ ಡೆಮಾಲಿಷ್ ಮಾಡ್ತಾ ಇದ್ದಾರೆ, ಏನು ಸೇಫ್ಟಿ ಪರ್ಪಸ್ ಸೇಫ್ಟಿ ಏನೂ ತೊಗೊಂಡಿಲ್ಲ. ನನ್ನ ಗಾಡಿ ಮೂವ್ ಆಗ್ತಿದೆ, ಬಿಲ್ಡಿಂಗ್ನ ಕೆಡ್ತಾ ಇದ್ದಾರೆ, ಗೋಡೆ ಒಂದೇ ಸಲ ಕಸ್ಕೊಂತು. ಸದ್ಯ ಇವತ್ತು ನನ್ನ ಟೈಮ್ ಚೆನ್ನಾಗಿತ್ತು, ಗಾಡಿ ತುಂಬ ಮುಂದೆ ಪಾಸ್ ಆಗಿಬಿಟ್ಟಿತ್ತು ನಂದು. ಐ ಥಿಂಕ್ ವೀಡಿಯೋದಲ್ಲಿ ಅದನ್ನು ರಿವೈಂಡ್ ಮಾಡಿ ನಿಮಗೆ ತೋರಿಸ್ತೀನಿ, ರೆಕಾರ್ಡ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ನ ಎದುರುಗಡೆ ಇರೋನು ಹೇಳ್ಬೇಕು ತಾನೆ ಗಾಡಿ ನಿಲ್ಲಿಸು ಅಂತ ಸೈನ್ ಮಾಡಬೇಕು. ನಾವೇನೋ ಕಾಮನಾಗಿ ಹೇಳ್ತಿದ್ದಾನೆ ಏನು ಮಾಡ್ತಿಲ್ಲ ಅನ್ನೋ ಥರ ಇದು ಮಾಡಿದ್ರೆ ಅದು ಅವರಿಗೆ, ನಾನು ಹಿಂದೆ ತಿರುಗಿ ನೋಡಿದೆ, JCB ಅವನಿಗೆ ಆಶ್ಚರ್ಯ ಆಗ್ತಿದೆ ಈ ಬಿಲ್ಡಿಂಗ್ ಈ ಗೋಡೆ ಬಿದ್ದೈತಲ್ಲ ಅಂತ. ಅಲ್ಲಿಗೆ ನಾನು ಅರ್ಥ ಮಾಡ್ಕೋಬೇಕು, ಅವ್ರು ಮಾಡಕ್ಕೆ ಹೋಗಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ ಅನ್ನೋದು ಅವ್ರದೇ ರಿಯಾಕ್ಷನ್ ಇದೆ. ಸೊ ನಮ್ದಿದ್ದು ಅದೃಷ್ಟ ಅನ್ಕೊಂತೀನಿ. ನನ್ನ ಹಿಂದೆ ಒಂದು ಗಾಡಿ ಇಲ್ಲ, ಎಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಬಚಾವಾಗಿದ್ದೀವಿ. ರ್ಯಾಪಿಡೋದಲ್ಲಿ ಏನು ಆಪ್ಷನ್ ಅಂದರೆ ನೋಡಿ ಇಲ್ಲಿದೆ ನೋಡಿ, ಕ್ಯಾನ್ಸಲ್ ಮೈ ಆರ್ಡರ್. ಇದನ್ನು ಕ್ಲಿಕ್ ಮಾಡಿದರೆ ಡಿಯರ್ ಕ್ಯಾಪ್ಟನ್ ಹ್ಯಾವ್ ಕನ್ಸ್ಯೂಮ್ಡ್ ಯುವರ್ ಡೈಲಿ ಲಿಮಿಟ್ ಆಫ್ ಕ್ಯಾನ್ಸಲೇಷನ್, ಅಂದರೆ ನಿಮ್ಮ ಕ್ಯಾನ್ಸಲೇಷನ್ ಲಿಮಿಟ್ನ ದಾಟಿದ್ದೀರಾ ಇವತ್ತು, ಸೊ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಆದರೆ ಕ್ಯಾನ್ಸಲ್ ಕಸ್ಟಮರ್ ಕಡೆಯಿಂದನೇ ಆಗಬೇಕು ಅಂತ ಕೊಟ್ಟಿದ್ದಾನೆ. ಸೊ ಕಸ್ಟಮರ್ ಕ್ಯಾನ್ಸಲ್ ಮಾಡಿದರೆ ನಾನು ಬಚಾವು, ಇಲ್ಲ ಅಂದರೆ ಇದು ಹಿಂಗೇ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ, ನಾಳೆ ಅಪ್ಡೇಟ್ ಕೊಡ್ತೀನಿ. ಬಾಯ್.